New Hope TV, your encounter with God. ಎರಡನೇದಾಗಿ ಪ್ರಿಯ ಸಹೋದರ ಸಹೋದರಿ, ಯಾವಾಗ ದೇವರು ಕೊಡ್ತಾರೋ ಅವರು 4 ಪಾಠ ನಮಗೆ ಕಲಿಸಿನೇ ಕೊಡ್ತಾರೆ. ಹಲ್ಲೆಲೂಯಾ. 4 ಪಾಠ ಇಸ್ರಾಯೇಲ್ರಿಗೆ ದೇವರು ಹೇಳಿದ್ರು ಅರಣ್ಯಕ್ಕೆ ಹೋಗ್ರಿ ಅಂತ. ಯಾಕೆ ಹೇಳಿದ್ರು? ಅವರಿಗೆ ದೇವರು ತನ್ನ ಪಾಠಗಳನ್ನು ಹೇಳಿಕೊಡಬೇಕಾಗಿತ್ತು, ನಂಬಿಕೆಯನ್ನು ಅವರಿಗೆ ಕಲಿಸಬೇಕಾಗಿತ್ತು. ದೇವರು ಹೇಳ್ತಾರೆ ಆಶೀರ್ವಾದದ ಜೊತೆಗೆ ನಂಬಿಕೆನೂ ಬರುತ್ತದೆ. ಹಲ್ಲೆಲೂಯಾ. ಇವತ್ತು ಅನೇಕ ಲೋಕದ ಜನರಿಗೆ ಎಷ್ಟೊಂದು ಇದೆ, ಅವರಿಗೆ ಎಲ್ಲ ಇದೆ, ಆಶೀರ್ವಾದ ಎಲ್ಲ, ಹಣ ಐಶ್ವರ್ಯ ಎಲ್ಲ ಇದೆ, ಏನಿಲ್ಲ, ನಂಬಿಕೆ ಇಲ್ಲ. ನಂಬಿಕೆ ಇಲ್ಲದೆ ಇರೋದ್ರಿಂದ ಭ್ರಷ್ಟರಾಗಿ ಹಾಳಾಗಿ ಹೋಗ್ತಾರೆ. ಅವರು ಗಳಿಸಿದ್ದೇ ಅವರಿಗೆ ಕಣ್ಣು ಚುಚ್ಚೋ ಮುಳ್ಳುಗಳಾಗ್ತವೆ. ಅವರು ಗಳಿಸಿದ್ದೇ ಅವರಿಗೆ ಉರುಳಾಗುತ್ತೆ. ನೀವು ನೋಡಿಬೇಕಾದ್ರೆ ಪೇಪರಲ್ಲಿ ಓದ್ರಿ ದಿನಾಲು ಎಷ್ಟು ಮನೆಗಳಲ್ಲಿ ಜಗಳ. ಅಪ್ಪ ಮಗನ ಕೊಲ್ತಾನೆ, ಮಗ ತಾಯಿನ ಕೊಲ್ತಾನೆ. ಓಕೆ, ತಂದೆ ತಾಯಿಗಳು ಸೇರಿ ಮಕ್ಕಳನ್ನ ಕೊಲ್ತಾನೆ, ಹೆಂಡತಿ ಏನೊಬ್ಬನ ಜೊತೆ ಸೇರ್ಕೊಂಡ್ಬಿಟ್ಟು ಗಂಡನ ಕೊಲ್ತಾನೆ. ಏನಕ್ಕೆ? ಎಲ್ಲ ಹಣಕ್ಕೋಸ್ಕರ. ಆದರೆ ದೇವರು ನಮಗೆ ಕೊಟ್ಟ ಆಶೀರ್ವಾದ ಹಾಗೆ ಎಂದೂ ಇರೋದಿಲ್ಲ. ದೇವರು ನಮಗೆ ತಾಳ್ಮೆ, ಗಾಡ್ ವಿಲ್ ಟೀಚ್ ಅಸ್ ಪೇಷನ್ಸ್, God will teach us faith, God will teach us love, God will teach us long suffering. ಇವೆಲ್ಲ ಪಾಠಗಳ ಜೊತೆಗೆ ದೇವರ ಆಶೀರ್ವಾದ ಬರ್ತಿದೆ ಪ್ರಿಯರೇ. ಆದ್ದರಿಂದ ದೇವರು ಇಷ್ಟು ಕೊಟ್ಟರು ಅದು ಎಷ್ಟು ಕೊಡ್ತಾರೆ ಅದು ಪ್ರಾಮುಖ್ಯ ಅಲ್ಲ, ಅದರ ಜೊತೆಗೆ ದೇವರು ಪಾಠ ಹೇಳಿಕೊಡ್ತಾರೆ. ಹಲ್ಲೆಲೂಯಾ. ಅನೇಕ ಪಾಠ ಹೇಳಿಕೊಡ್ತಾರೆ, ಅದು ಬಹಳ ಪ್ರಾಮುಖ್ಯ. ಆದ್ದರಿಂದ ಸಹೋದರ ಸಹೋದರಿ, ಮೂರನೇದಾಗಿ ಯಾವಾಗ ದೇವರು ಕೊಡ್ತಾರೋ, ಭಾಳ ಚಂದ ಇದೆ ಕೇಳ್ರಿ. ಯಾವಾಗ ದೇವರು ಏನು ಕೊಡ್ತಾರೋ ಅವರೇ ಅದರೊಳಗಿರ್ತಾರೆ. ಹಲ್ಲೆಲೂಯಾ. ಸೈಕಲ್ ಕೊಟ್ರಾ? ಯಾರಿದ್ದಾರೆ ಅದರೊಳಗೆ? ಹಲ್ಲೆಲೂಯಾ. ನೀವು ನಂಬ್ತೀರಾ? ಏನ್ರಿ ಸೈಕಲ್ನ್ಯಾಗ ದೇವರು ಇರ್ತಾರ? ಮತ್ತೇನು ದೆವ್ವ ಇರ್ತಾವ? ಪ್ರಿಯ ಸಹೋದರ ಸಹೋದರಿ, ಅವರ ಬೆಂಜ್ ಕಾರಲ್ಲಿ ಇರೋದು ದೆವ್ವ. ನಮ್ಮ ಸೈಕಲಲ್ಲಿ ಯಾರಿದ್ದಾರೆ? ಅಂದರೆ ನಿಮ್ಗೆ ದೇವ್ರು ಬೆಂಜ್ ಕಾರ್ ಕೊಟ್ಟರೆ ಅದರಲ್ಲೂ ಯಾರಿದ್ದಾರೆ? ದೇವರಿದ್ದಾರೆ. ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ರೀ, ನೀವು ಬೇಸರ ಮಾಡ್ಕೊಳ್ಬೇಡ್ರಿ. ನಾವು ಸಣ್ಣ ಮನೆಯಲ್ಲಿದ್ದಾಗ ಕೆಲವ್ರು ಬಂದು ಕೇಳಿದ್ರಪ್ಪ, ನವೀನ್ ನಿನ್ನ ಮನೆಯಲ್ಲಿ? ಬನ್ನಿ ಕರ್ಕೊಂಡು. ಕೆಲವರಿಗೆ ನಾಚಿಕೆ, ಇಷ್ಟು ದೊಡ್ಡ ಸೇವಕರಿದ್ದಾರೆ, ಅವ್ರು ಹೆಂಗಪ್ಪ ನಮ್ಮ ಮನೆ ಕರ್ಕೊಂಡು ಹೋಗೋದು? ನಮ್ಮ ಮನೆ ಒಂದು ಗುಡಿಸ್ಲಿದ್ದಂಗಿದೆ. ನಾನು ಕೇರೆ ಮಾಡಲಿಲ್ಲ. ನಮ್ಮ ಮನೆ ಸಣ್ಣ ಮನೆ, ಧಾರವಾಡದಲ್ಲಿ ನಮ್ಮ ಮನೆ ಚಿಕ್ಕ ಮನೆ. ಬನ್ನಿ ನಮ್ಮ ಮನೆಗೆ ಬನ್ನಿರಿ, ಕೂತ್ಕೊಳ್ಳೋಕೆ ಸ್ಥಳ. ನಾವು ಇಲ್ಲಿ ಬೆಂಗಳೂರಿಗೆ ಬಂದಾಗ ಕೆಲವರು ನಮ್ಮ ಮನೆಗೆ ಬಂದರು. ನಾವು ಫಸ್ಟು ನಮ್ಮ ಜೀವನ ಸ್ಟಾರ್ಟ್ ಮಾಡಿದ್ದು ಒಂದು ಕ್ಲಾಸ್ ರೂಮಲ್ಲಿ. ಇಷ್ಟೇ ಕ್ಲಾಸ್ ರೂಮ್, ಅಡುಗೆ ಮನೆ ಇಲ್ಲ, ಬಾತ್ರೂಮ್ ಇಲ್ಲ. ನೀವೆಲ್ಲ ಭಾಗ್ಯವಂತರು. ನೀವೆಲ್ಲ ಹುಟ್ಟಿದೆ ಎಲ್ಲ ಪಡ್ಕೊಂಡೇ ಹುಟ್ಟಿದ್ದೀರಿ. ನಾವು ಹುಟ್ಟಿ ಆಮೇಲೆ ಪಡ್ಕೊಂಡೀವಿ. ಓಕೆ, ಒಂದು ಕ್ಲಾಸ್ ರೂಮಲ್ಲಿ ನಾವೆಲ್ಲ ನಮ್ಮ ಬಾಳ್ವೆ ನಾವು ಪ್ರಾರಂಭ ಮಾಡಿದ್ವಿ. ಏನೂ ಇಲ್ಲ. ಕೆಲವರು ನನ್ನ ಹೆಂಡ್ತಿ ಹೇಳಿದ್ರು, ಏನು ಮನೆಯಲ್ಲಿ ಜನ ಬಂದರೆ ಎಲ್ಲಿ ಕೂಡಿಸೋದು? ನಾನು ಹೇಳಿದೆ, ಮನೆಗೆ ಚಾಪೆ ಇದೆ, ಚಾಪೆ ಹಾಕು, ಇಷ್ಟ ಇದ್ದರೆ ಕೂತ್ಕೊಳ್ಳಿ, ಇಲ್ಲಾಂದ್ರೆ ನಿಂತ್ಕೊಳ್ಳಿ. ನಮ್ಮ ಹತ್ರ ಏನಿದೆಯೋ ಅದನ್ನೇ ನಾವು ಅವರಿಗೆ ತೋರಿಸೋಣ. ಇಲ್ಲದನ್ನು ತೋರ್ಸೋಕ್ಕೆ ಯಾಕೆ ಪ್ರಯತ್ನ ಮಾಡಬೇಕು? ಹಲ್ಲೆಲೂಯಾ. ದೇವರು ನಮಗೇನು ಕೊಟ್ಟಿದ್ದಾರೋ ಅದರಲ್ಲಿಯೇ ಸಂತೋಷ. ಅವರೇ ಕೊಟ್ಟಿದ್ದಾರೆ. ಆ ಕ್ಲಾಸ್ ರೂಮ್ ಯಾರು ಕೊಟ್ಟರು ಗೊತ್ತಾ? ಹೇಳ್ರಿ. ನೀವು ಕೇಳ್ಬೋದು, ದೇವ್ರು ಇಂಥ ದೊಡ್ಡ ದೇವರು ಕ್ಲಾಸ್ ರೂಮ್ ಕೊಡಬೇಕಾ ನಿಮಗೆ? ಎಂಥ ದೇವರು ಪ್ರಿಯರೇ. ನಮಗದನ್ನು ಕೊಟ್ಟದ್ದು ಏನಕ್ಕಂದರೆ 1000 ಪಾಠ ಕಲ್ತೀವಿ ರೀ ಅಲ್ಲಿ. ನಾವು ದೇವ್ರ ವಿಷಯದಲ್ಲಿ ಎಷ್ಟೊಂದು ನಾವು ಅಲ್ಲಿ ಕಲ್ತೀವಿ. ಹೇಗೆ ತಾಳ್ಮೆಯಿಂದ ಇರಬೇಕು, ಹೇಗೆ ಪ್ರೇಯರ್ ಮಾಡಬೇಕು, ಹೇಗೆ ಮುಂದೆ ಹೋಗಬೇಕು, ಹೇಗೆ ವೈರಿಯನ್ನು ಎದುರಿಸಬೇಕು, ಹೇಗೆ ಜಯ ಗಳಿಸಬೇಕು, ಇವೆಲ್ಲ ನಮಗೆ ದೇವರು. ಅನೇಕರು ಬಂದು ದೊಡ್ಡವ್ರು ನಮ್ಮ ಮನೆಗೆ ಬಂದಾಗ, ಅವ್ರಿಗೆ ಚಿಕ್ಕ ಮನೆಯಲ್ಲಿ ನಾವು ಇರುವಾಗ ಅವ್ರ ಜೊತೆಗೆ ಹೇಗೆ ವ್ಯವಹರಿಸಬೇಕು. ಪ್ರಿಯ ಸಹೋದರ ಸಹೋದರಿ, ದೇವರ ಆಶೀರ್ವಾದಗಳು ದೇವರ ಪಾಠಗಳೊಂದಿಗೆ ಬರ್ತವೆ. ದೇವರ ಆಶೀರ್ವಾದಗಳು ದೇವರೊಂದಿಗೆನೇ ಬರ್ತವೆ. ಹಲ್ಲೆಲೂಯಾ. ಇನ್ನೊಂದು ನೆನಪಲ್ಲಿ ಇಟ್ಕೊಂಡಿರ್ರಿ ಸಹೋದರ ಸಹೋದರಿ, ದೇವರು ನಿಮಗೆ ಕೊಟ್ಟಿರುವ ಚಿಕ್ಕದು. ಹೇಳ್ರಿ, ದೇವರು ನಮಗೆ ಕೊಟ್ಟದ್ದು ಯಾವುದು? ಭಾಳ ಸಣ್ಣದು. ಯಾವಾಗ ದೇವರು ಕೊಡ್ತಾರೋ ಚಿಕ್ಕದಾಗೇ ಇರೋದಿಲ್ಲ. ಅದರೊಳಗೆ ಜೀವ ಇರೋದ್ರಿಂದ ಏನಾಗುತ್ತೆ? ಬೆಳೀತದೆ. ಎಲ್ಲರೂ ಹೇಳೋಣ, ಏನಾಗುತ್ತೆ?
ಹಿಂಗೆ ಹೇಳೋಣ, ದೇವರ ಆಶೀರ್ವಾದ ಚಿಕ್ಕದಿದ್ರೂ ಬೆಳೀತದೆ. ಹೇಳ್ರಿ, ದೇವರ ಆಶೀರ್ವಾದ ಚಿಕ್ಕದಿದ್ದರೂ ಬೆಳೀತದೆ. ಇನ್ನೊಂದ್ಸರಿ, ದೇವರ ಆಶೀರ್ವಾದ ಚಿಕ್ಕದಿದ್ರೂ ಬೆಳೀತದೆ. ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯ, ಹಲ್ಲೆಲೂಯ. ಸಹೋದರ ಸಹೋದರಿ, ನಿನಗಿರೋದು ಚಿಕ್ಕದ 5 ರೊಟ್ಟಿ 2 ಮೀನು ಏನಾಯ್ತ್ರಿ? ದೇವರಿದ್ರಲ್ಲಿ, ದೇವರ ಆಶೀರ್ವಾದ ಇತ್ತು. ಏನಾಯಿತು? ಎಲ್ಲರೂ ಉಂಡು 12 ಪುಟ್ಟಿ. ದೇವ್ರು ಯೇಸು ಸ್ವಾಮಿ ಯಾಕೆ ಈ ಅದ್ಭುತ ಮಾಡಿದ್ದಾರೆ? ದೇವರು ಇವತ್ತು ನಿನಗೆ ಪಾಠ ಕಲಿಸ್ತಾ ಇದ್ದಾರೆ. ನನ್ನ ಆಶೀರ್ವಾದಗಳನ್ನು ತಾತ್ಸಾರ ಮಾಡಬೇಡ, ಚಿಕ್ಕದಿದ್ರು. ಈಗ ಹೇಳಿದ್ರಿ, ಬೆಳೀತದೆ. ಚಿಕ್ಕದಿದ್ರು, ಗಟ್ಟಿಯಾಗಿ, ಚಿಕ್ಕದಿದ್ರು. ದೇವರು ಚಿಕ್ಕದು ಕೊಟ್ಟಾಗ ದೊಡ್ಡದಿದ್ದವನನ್ನು ನೋಡಿ ಚಿಕ್ಕದನ್ನು ಬೀಸಾಡಬೇಡ. ಯಾಕಂದರೆ ಚಿಕ್ಕದಲ್ಲಿ ದೇವರಿದ್ದಾರೆ, ದೊಡ್ಡದಲ್ಲಿ ಯಾರಿದ್ದಾರೆ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಸಹೋದರ ಸಹೋದರಿ, ಆದ್ದರಿಂದ ದೇವರು ಕೊಡುವ ಚಿಕ್ಕದ್ದು ಮಲ್ಟಿಪ್ಲೈ ಆಗುತ್ತೆ. ಯೇಸು ಸ್ವಾಮಿ ತಗೊಂಡ್ರಂತೆ, ಆಶೀರ್ವದಿಸಿ ಮುರಿದದ್ದೇ ತಡ, ಎಲ್ಲರೂ ತಿಂದು 12 ಪುಟ್ಟಿ ಉಳಿತು. ಸಹೋದರ ಸಹೋದರಿ, ಆಮೆನ್. ಇನ್ನೊಂದು ನಾನು ದೇವ್ರು ಕೇಳೋ, ದೇವ್ರಿ ಏನು ಸ್ವಾಮಿ, ಅಲ್ಲಿಂದ ಧಾರವಾಡದಿಂದ ಇಲ್ಲಿ ಕರ್ಕೊಂಡು ಬಂದು ಒಂದು ಚಂದ ಮನೆ ಕೊಡಬೇಕಾ ಇಲ್ವಾ? ದೇವ್ರು ಹೇಳಿದ್ರೆ, ಮಗನೇ ಈ ಮನೆಯಲ್ಲಿರು. ಇವತ್ತು ಸಹೋದರ ಸಹೋದರಿ, ಪಾಸ್ಟ್ರಾಗಿ ನಾನು ಕೆಲವ್ರ ಮನೆಗೆ ಹೋಗಿ ನೋಡುವಾಗ ಅವ್ರ ಮನೆ ಚಿಕ್ಕದು, ಸೋರ್ತದೆ. ನಮಗೆ ಅವರ ಗೋಳು ಕಷ್ಟ ಅರ್ಥ ಆಗುತ್ತೆ. ಒಂದು ವೇಳೆ ಇಂಗ್ಲೆಂಡದ ರಾಜಾಂತರ ನಾನು ಹೋದರೆ ಅವ್ರ ಗೋಳು ನನಗೆ ಅರ್ಥ ಆಗುತ್ತಾ? ದೇವರು ಪಾಠ ಕಲಿಸೋದು ಭಾಳ ಪ್ರಾಮುಖ್ಯ, ಹೌದಾ ಅಲ್ವಾ? ಅವ್ರ ಮನೆಗೆ ನಾವು ಸಂತೋಷದಿಂದ ಹೋಗ್ತೀವಿ. ಅವ್ರಿಗೆ ಹೇಳ್ತೀವಿ ಅಂದರೆ, ಇದಕ್ಕಿಂತ ಕನಿಷ್ಠವಾದ ಮನೆಯಲ್ಲಿ ನಾವು ಯೇಸು ಸ್ವಾಮಿ ಹುಟ್ಟಿದ್ದಾರೆ. ಅರಸರ ಅರಸನು ಹುಟ್ಟಿದ್ದು ಗೋದಲಿಯಲ್ಲಿ. ಅರಸರ ಅರಸ ಎಂದಾದರೂ ಗೋದಲಿಯಲ್ಲಿ ಹುಡ್ತಾನ? ಹೇಳ್ರಿ. ಅವ್ರಿಗೆ ಅರಮನೆ ಭಾಳ ಇಷ್ಟ, ಮರಿಯಪ್ಪಗೆ. ಓಕೆ, ಅರಮನೆಯಲ್ಲಿ ಹುಟ್ಟಬೇಕಾದಂಥ ಯೇಸು ಗೋದಲಿಯಲ್ಲಿ ಹುಟ್ಟೋಕ್ಕೆ ಕಾರಣ ಏನಂದರೆ, ಗೋದಲಿ ಅಂತ ಜೀವನದಲ್ಲಿ ಹುಟ್ಟಿರುವಂಥ ನಮ್ಮನ್ನು ಯೇಸು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ದೇವರು ಕಲಿಸೋ ಪಾಠ ದೇವರ ಆಶೀರ್ವಾದಗಳ ಜೊತೆಗೆ ಬರ್ತವೆ. ದೇವರ ಆಶೀರ್ವಾದಗಳು ಚಿಕ್ಕದಿದ್ರೂ ಮಲ್ಟಿಪ್ಲೈ ಆಗುತ್ತೆ. ದೇವರ ಆಶೀರ್ವಾದಗಳು ದೇವರೊಂದಿಗೇನೆ ಬರ್ತವೆ. ಚಪ್ಪಾಳೆ ತಟ್ಟ. ಪ್ರಿಯ ಸಹೋದರ ಸಹೋದರಿ, ದೇವರ ಆಶೀರ್ವಾದಗಳು ಏನು ಮಾಡ್ತವೆ ಹೇಳ? ದೇವರ ಆಶೀರ್ವಾದ ಏನು ಮಾಡುತ್ತೆ? ದೇವ್ರು ಕೊಟ್ಟ ಮನೆ, ದೇವ್ರು ಕೊಟ್ಟ ಹೆಂಡತಿ, ದೇವ್ರು ಕೊಟ್ಟ ಮಕ್ಕಳು, ದೇವ್ರು ಕೊಟ್ಟ ಕೆಲಸ, ದೇವ್ರು ಕೊಟ್ಟ ಆದಾಯ ಏನಾಗುತ್ತೆ? ನಿಮಗೆ ಹೇಳ್ತೇನೆ ಸತ್ಯವಾಗಿ, ನಿಮ್ಮನ್ನು ದೇವರ ಹತ್ತಿರ ನಡೆಸ್ತದೆ. 4 ಜನರ ತಲೆ ಕೋದು ಸುಳ್ಳು ಮೋಸ ಎಲ್ಲ ಮಾಡಿ ಗಳಿಸಿರ್ತಾರಲ್ಲ, ಅವರನ್ನು ದೇವರಿಂದ ದೂರ ತಗೊಂಡೋಗುತ್ತೆ. ನಂಬ್ತೀರಾ? ಕರೆಕ್ಟಾ? ಈಗ ಹೇಳ್ರಿ, ದೇವರ ಆಶೀರ್ವಾದ ಬಹಳ ಪ್ರಾಮುಖ್ಯ, ಹೌದಲ್ವೋ? ಯಾಕೆಂತ ಹೇಳಿದ್ರೆ, ದೇವರ ಆಶೀರ್ವಾದ ಯಾವಾಗ ಬರ್ತದೋ ಅದು ನಮ್ಮನ್ನು ದೇವರ ಹತ್ತಿರ ನಡೆಸ್ತದೆ. ಇನ್ನೊಂದು ಹೇಳ, ಬಹಳ ಆಶ್ಚರ್ಯ, ಈ ದೇವರ ಆಶೀರ್ವಾದಗಳು ನಮ್ಮನ್ನು ದೇವರ ಹಾಗೆ ಮಾಡ್ತವೆ. ದೇವರ ಮುಖ್ಯ ಉದ್ದೇಶ ಏನಿತ್ತು ಇಸ್ರಾಯೇಲ್ರ ವಿಷಯದಲ್ಲಿ? ಇವತ್ತು ನನ್ನ ವಿಷಯದಲ್ಲಿ ದೇವರ ಮುಖ್ಯವಾದಂಥ ಉದ್ದೇಶ ಏನಿದೆ ಅಂದರೆ, ನಾವು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಬೇಕು. ಕ್ರಿಸ್ತನ ಸಾರೂಪ್ಯವುಳ್ಳವರಾಗಬೇಕು. ಎಲ್ಲರೂ ಹೇಳ್ರಿ. ನಮ್ಮಲ್ಲಿ ಕೆಲವರೆಲ್ಲ ಗಡ್ಡ ಬಿಟ್ಟಿದ್ದೇನಕ್ಕೆ? ಸುಭಾಷ್ ಹೇಳ್ತಾನೆ, ನಾನು ಬಿಟ್ಟಿಲ್ಲ, ನಾನು ಪಾಸ್. ಓಕೆ, ಗಡ್ಡ ಬಿಟ್ಟವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಮಾಸ್ಕ್ ಜೋರಾಗಿ ಹಾಕ್ತಾ ಇದ್ದಾರೆ. ಏನಕ್ಕೆಪ್ಪ ಗಡ್ಡ ಬಿಟ್ಟಿದ್ದೀರಿ? ಯಾರಂಗೆ ಕಾಣಬೇಕು? ಗಡ್ಡ ಬಿಟ್ಟವರೆಲ್ಲ ಯೇಸಮ್ಮಿಂಗೆ ಕಾಣೋರು ಯೇಸು ಸ್ವಾಮಿಯ ಸ್ವಭಾವಗಳನ್ನು ಧರಿಸಿದವರು. ಹಲ್ಲೆಲೂಯಾ. ಪ್ರೀತಿ, ಸಂತೋಷ, ಸಮಾಧಾನ, ತಾಳ್ಮೆ, ಶಮೆದಮೆ, ನಂಬಿಕೆ, ಓಕೆ, ಇವೆಲ್ಲವುಗಳನ್ನು ನಮ್ಮಲ್ಲಿ ನಾವು ತುಂಬಿಕೊಂಡಾಗ ದೇವರ ಆಶೀರ್ವಾದಗಳು ಹೇಗೆ ಬರ್ತವೋ ಹಾಗೆ ಅವರ ಸ್ವಭಾವಗಳು ನಮ್ಮಲ್ಲಿ ಬರ್ತವೆ. ನಾವು ಅವರ ಹಾಗೆ ಆಗ್ತೇವೆ. ಅವರ ಕ್ರಿಸ್ತನ ಸಾರೂಪ್ಯವುಳ್ಳವರು ನಾವು ಆಗ್ತೇವೆ. ಅಷ್ಟು ಮಾತ್ರವಲ್ಲ, ದೇವರ ಸಮೀಪಕ್ಕೆ ನಮ್ಮನ್ನು ನಡೆಸ್ತದೆ. ಮುಂದೆ ನೋಡೋಣ ದೇವರ ಆಶೀರ್ವಾದ ಏನು ಮಾಡುತ್ತೆ.
ದೇವರ ಆಶೀರ್ವಾದ ಅದು ನಮ್ಮೊಳಗೆ ದೇವರ ವಿಷಯದಲ್ಲಿ ಕೃತಜ್ಞತೆ ಸ್ತೋತ್ರ ಗೀತೆಗಳನ್ನು ಉಕ್ಕಿ ಹರಿಯುವ ಹಾಗೆ ಮಾಡುತ್ತೆ. ಆರಾಧನೆ ಸ್ತೋತ್ರ ನಮ್ಮೊಳಗೆ ಉಕ್ಕಿ. ಈಗ ನೋಡ್ರಿ, ದೇವರು ಏನಾದರೂ ಒಂದು ಅದ್ಭುತ ಮಾಡಿದರೆ ನೀವೇನು ಹೇಳ್ತೀರಿ? ಇಷ್ಟು ದೊಡ್ಡದು ಮಾಡಿಲ್ಲ ದೇವರು, ಬರೀ ಒಂದು ಸಣ್ಣದು ಮಾಡವ್ರೆ. ಸಣ್ಣ ಕೆಲಸ ಮಾಡವ್ರೆ. ಕೆಲಸ ಇರಲಿಲ್ಲ, ಒಂದು ಕೆಲಸ ಕೊಟ್ಟರು. ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ, ದೇವ್ರು ಏನೋ ಮಾಡಿ ಅದ್ಭುತ ಮಾಡಿದರು. ಇದಕ್ಕೆ ಇಂಥ ದೊಡ್ಡ ದೇವರು ಇಷ್ಟು ಸಣ್ಣ ಕೆಲಸ ಮಾಡ್ಬೋದಾ? ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿ, ಈ ದೇವರು ಮಾಡೋರ ಕೆಲಸ ನಮ್ಮೊಳಗೆ ಸ್ತೋತ್ರವನ್ನು ಉತ್ಪತ್ತಿ ಮಾಡುತ್ತೆ, ಆರಾಧನೆಯನ್ನು ಉತ್ಪತ್ತಿ ಮಾಡುತ್ತೆ. ಅವರು ಮೋಸ ಮಾಡಿ ಗಳಿಸಿರ್ತಾರಲ್ಲ, ಅವರು ಕಾಸು ಬಂದ ತಕ್ಷಣ ದೇವರನ್ನು ಕೊಂಡಾಡ್ತಾರ? ಇಲ್ಲ, ಅವ್ರು ಹೇಳ್ತಾರೆ, ಆ ಒಂದೇ ಮಾರ್ಗ ಚರ್ಚ್ ಪಾಸ್ಟರ್ ಬಂದಾನ, ಒಂದು 1000 ರೂಪಾಯಿ ಕೊಟ್ಟು ಕಳಿಸು. ಇದು ಅವ್ರು ಮಾಡೋ ಸ್ತೋತ್ರ. ನೀವು ಹೇಗೆ ಮಾಡ್ತೀರಿ? ದೇವರೇ, ನೀನು ಮಾಡಿರೋ ಒಂದೊಂದು ಉಪಕಾರಕ್ಕಾಗಿ, ಓಕೆ, ದಾವೀದ ಹೇಳ್ತಾನೆ, ನೀನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯುವುದಿಲ್ಲ. ಹಾಗಾದರೆ ದೇವರ ಆಶೀರ್ವಾದಗಳು ಸ್ತೋತ್ರವನ್ನು ಉತ್ಪತ್ತಿ ಮಾಡುತ್ತೆ. ಇಟ್ ಪ್ರೊಡ್ಯೂಸಸ್ ಪ್ರೈಸ್ ಆ್ಯಂಡ್ ವರ್ಷಿಪ್ ಟು ಗಾಡ್. ನೋಡ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇರೋದನ್ನು ಜನ ನೋಡ್ತಾರೆ. ನೋಡಿ ದೇವರನ್ನು ನಂಬ್ತಾರೆ, ದೆವ್ವಗಳನ್ನು ನಂಬ್ತಾರೆ. ಯೇಸು ಸ್ವಾಮಿ ಕಾನಾ ಊರಿನಲ್ಲಿ ಮದುವೆಯಲ್ಲಿ ಇದ್ದರು. ಅಲ್ಲಿ ಒಂದು ಆಶೀರ್ವಾದ ಮಾಡಿದರು. ನೀರನ್ನು ದ್ರಾಕ್ಷಾರಸ ಮಾಡಿದರು. ಅದೇ 2ನೇ ಅಧ್ಯಾಯ ಯೋಹಾನ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಅನೇಕರು ಅವತ್ತು ಯೇಸುವಿನ ಮೇಲೆ ನಂಬಿಕೆ ಇಟ್ಟರು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋದನ್ನು ನಿಮ್ಮ ಕಲೀಗ್ಸ್, ನಿಮ್ಮ ಕೆಲಸದಲ್ಲಿ ಇರುವಂಥವರು, ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವ್ರು ನೋಡಿ ಹೇಳ್ತಾರೆ, ನಿಮ್ಮ ವಿಷಯದಲ್ಲಿ ಭಯ ಪಡ್ತಾರೆ, ಇವರೊಳಗೆ ದೇವರಿದ್ದಾನೆ, ಇವ್ರು ಮುಟ್ಟಿದ್ದೆಲ್ಲ ಆಶೀರ್ವಾದ ಆಗುತ್ತೆ ಅಂತ ಹೇಳಿ ದೇವರ ಮೇಲೆ ನಂಬಿಕೆ ಇಡ್ತಾರೆ. ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಈಗ ಮೋಸ ಮಾಡಿ ಎಲ್ಲ ಮೇಲೆ ಬಂದಿರ್ತಾರಲ್ಲ, ಅವ್ರು ನೋಡಿ ನೀವೇನಂತೀರಿ ಹೇಳ್ರಿ ನೋಡೋಣ. ಅವ್ರು ನಿಮ್ಮನ್ನು ಮನೆಗೆ ಕರೆದಿದ್ದಾರೆ, ಅವ್ರಿಗೆ ಆ್ಯನಿವರ್ಸರಿ ಕರೆದಿದ್ದಾರೆ. ಏನ್ರಿ ಬ್ರದರ್ ಮೋಹನ್, ಆ್ಯನಿವರ್ಸರಿಗೆ ಹೋಗಿದ್ದೀರಿ ನೀವು ಜುಬ್ಬ ಕುರ್ತಾ ಹಾಕ್ಕೊಂಡು, ಓಕೆ, ಅವ್ರ ಮನೆಯಲ್ಲಿ ಫಸ್ಟ್ ಕ್ಲಾಸ್ ಊಟ ಗೀಟ ಎಲ್ಲ ಮಾಡಿದ್ರಿ. ಓಕೆ, ದೇವರನ್ನು ಕೊಂಡಾಡ್ತೀರಾ, ಹೊರಗೆ ಬಂದು ಲತಾ ಸಿಸ್ಟರ್ ಹತ್ರ ಏನು ಹೇಳ್ತೀರಿ? ಗೊತ್ತಿಲ್ವಾ ಎಷ್ಟು ಜನರು ಮೋಸ ಮಾಡಿ ಕಟ್ಟಿದ, ನಮಗೇನಾಗದು ಹೊಟ್ಟೆ ತುಂಬ ಊಟ ಸರ್. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಹಾಗೆ ಗಳಿಸಿದವ್ರನ್ನ ಯಾರು ಕೊಂಡಾಡೋದಿಲ್ಲ, ಅವ್ರು ದೇವರ ಮೇಲೆ ನಂಬಿಕೆ ನೀಡೋದಿಲ್ಲ. ಆದರೆ ದೇವರು ನಿನಗೆ ಮಾಡಿರೋ ಸಣ್ಣ ಕಾರ್ಯ, ಒಂದು ಅದ್ಭುತ ಕಾರ್ಯ, ಒಂದು ಮಹತ್ ಕಾರ್ಯ, ನಿನ್ನಲ್ಲಿ ಆಗಿರೋ ಬದಲಾವಣೆ, ಮಕ್ಕಳಲ್ಲಿ ಆಗಿರೋ ಬದಲಾವಣೆ, ಅಕ್ಕಪಕ್ಕದವರು ನೋಡ್ತಾರೆ. ದೇವರ ಆಶೀರ್ವಾದಕ್ಕೂ ಲೋಕದ ಆಶೀರ್ವಾದಕ್ಕೂ ಇರುವ ವ್ಯತ್ಯಾಸ ಏನಂದರೆ, ಲೋಕದ ಆಶೀರ್ವಾದ ನಂಬಿಕೆಯನ್ನು ಉತ್ಪತ್ತಿ ಮಾಡೋದಿಲ್ಲ, ಆದರೆ ದೇವರ ಆಶೀರ್ವಾದ ನಿನ್ನ ಕಂಡವರ ಹೃದಯದಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೇನು ಮಾಡುತ್ತೆ? ಪ್ರಸಂಗಿ 5:19 ಅಂತ. ಈ ಅಮ್ಮ ಬೇರೆ ಮುಂದೆ ಕೂತಾಳೆ. ಪ್ರಸಂಗಿಯ ಓಕೆ, ಪ್ರಸಂಗಿ 5:19 ಅಂತವ್ರೆ, ಇದೇ ಅವನ ಪಾಲು ಮತ್ತು ಆತನು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿ ಕೊಡುವನು, ಅವನ ಸುಖವು ವಾ ವಾ ವಾ. ಥ್ಯಾಂಕ್ಸ್ ಅಮ್ಮ. ಒಳ್ಳೆ ಏನು ಚೆನ್ನಾಗಿದೆ ವಾಕ್ಯ ನೋಡ್ರಿ. ದೇವರ ಅನುಗ್ರಹ. ಹೇಳ್ರಿ, ಯಾರ ಅನುಗ್ರಹ? ನಿಮಗೆ ದೇವರು ಚಿಕ್ಕದು ಕೊಡಲಿ ದೊಡ್ಡದು ಕೊಡಲಿ, ಅದು ಯಾರ ಅನುಗ್ರಹ? ದೇವ್ರು ಕೊಟ್ಟರೆ ದೇವರೇ ಕೊಡ್ಬೇಕ್ರಿ, ಇಲ್ಲದ್ರೆ ಬೇಡ. ಇನ್ನೊಂದು ವಾಕ್ಯ ಹೇಳ್ತಿದ್ದೆ, ಜ್ಞಾನೋಕ್ತಿ 10:22ರಲ್ಲಿ, ಯೆಹೋವನ ಆಶೀರ್ವಾದವು ಭಾಗ್ಯಕರವಾದದ್ದು, ವ್ಯಸನವನ್ನು ಸೇರಿಸಿದು. ದೇವರು ಅನ್ನ ಕೊಟ್ಟರೆ, ದೇವರು ನಿಮಗೆ ಅನ್ನ ಕೊಟ್ಟರೆ ಅನ್ನದಲ್ಲಿ ಕಲ್ಲಿರಲ್ಲ. ಹಲ್ಲೆಲೂಯಾ. ಅದರ ಅರ್ಥ ಏನಂತ ಹೇಳಿದ್ರೆ, ದೇವರು ಕಲ್ಲಿಗಿಲ್ಲು ಸೇರಿಸಿ ಅನ್ನ ಕೊಡಲ್ಲ.
ದೇವರು ನಿಮಗೆ ಕೊಟ್ಟಾಗ ಏನೇ ಆಶೀರ್ವಾದ ದೇವರು ಮಾಡಿದ್ರು ಅದರಲ್ಲಿ ರೋಗ ಇರೋದಿಲ್ಲ. ದೇವರು ಏನೇ ಆಶೀರ್ವಾದ ನಿನಗೆ ಮಾಡಿದ್ರು ನಿನ್ನ ಮನೆಯಲ್ಲಿ ಜಗಳ ಇರೋದಿಲ್ಲ. ಆಸ್ತಿಗಾಗಿ ಎಷ್ಟು ಜಗಳ ರೀ ಇವತ್ತು. ನಮ್ಮಪ್ಪ ನಮಗೇನು ಮಾಡಿಲ್ಲ, ಅವನಿಗೆ ಸಾಯಿಸೇ ಬಿಡ್ತೀನಿ. ಎಷ್ಟು ಜನ ಸಾಯಿಸ್ತಾ ಇದ್ದಾರೆ ಇವಾಗ. ನಮ್ಮಪ್ಪ ಏನು ಮಾಡ್ಯಾನ, ನಮಗೆ ಮೋಸ ಮಾಡಾನೆ. ನಮ್ಮಪ್ಪ ನಮಗೆ ಎಲ್ಲ ಹೋಳಿಗೆ ಕೊಟ್ಟಾನೆ, ಇವನಿಗೆ ಕೊಟ್ಟೆ, ನಮಗೆ ಕೊಟ್ಟಿಲ್ಲ. ಯಾಕಂದರೆ ಸಹೋದರ ಸಹೋದರಿ, ಇದು ದೇವರಿಂದ ಬಂದ ಅನುಗ್ರಹ ಅಲ್ಲ. ದೇವರಿಂದ ಬಂದದ್ದು ಆಗಿತ್ತಂತ ಹೇಳಿದ್ರೆ ಅಲ್ಲಿ ಜಗಳ ಇರೋದಿಲ್ಲ, ಅಲ್ಲಿ ರೋಗ ಇರೋದಿಲ್ಲ. ದೇವರು ಕೊಡೋ ಆಶೀರ್ವಾದಗಳಲ್ಲಿ ಅಸಮಾಧಾನ ಇರೋದಿಲ್ಲ. ದೇವರು ಕೊಡೋ ಆಶೀರ್ವಾದದಲ್ಲಿ ಸಣ್ಣ ಸೈಕಲ್ನಲ್ಲಿ ಸಂತೋಷನೂ ತುಂಬುತ್ತಾರೆ, ಸಣ್ಣ ಸೈಕಲಲ್ಲಿ ನಂಬಿಕೆನೂ ತುಂಬುತ್ತಾರೆ, ಸಣ್ಣ ಸೈಕಲ್ನಲ್ಲಿ ಶಕ್ತಿನೂ ತುಂಬುತ್ತಾರೆ. ಏನೇನು ತನ್ನ ಹತ್ರ ಇದೆಯೋ ತನ್ನನ್ನು ಸೇರಿಸಿಕೊಂಡು ಎಲ್ಲ ತುಂಬಿಸಿ ಕೊಡ್ತಾರೆ. ಇದಕ್ಕೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ದೇವರ ಆಶೀರ್ವಾದ. ಪ್ರಿಯರೇ, ದೇವರು ನಾನು ನಿಜವಾಗಿ ಆಶೀರ್ವಾದ. ನಾನು ಬೆಂಗಳೂರಿಗೆ ಬಂದಾಗ 2 ಬಟ್ಟೆ ಚರ್ಚಿಗೆ ಹಾಕಲಿಕ್ಕೆ, ಎಲ್ಲ ಸೇರಿ 4 ಬಟ್ಟೆ. ಆದರೆ ಪ್ರಿಯರೇ, ನಾನು ದೇವ್ರ ಹತ್ರ, ದೇವ್ರೆ ಬಟ್ಟೆ ಕೊಡು ಸ್ವಾಮಿ, ಬಟ್ಟೆ ಕೊಡು ಸ್ವಾಮಿ, ಬಟ್ಟೆ ಕೊಡು ಸ್ವಾಮಿ. ಐ ಡಿಡ್ಂಟ್ ಆಸ್ಕ್. ಅವ್ರು ಏನು ಹೇಳಿದಾರೋ ಅದು ಕೆಲಸ ಮಾಡ್ಕೊಂಡು ಹೋದ್ವಿ. ದೇವರೇ ಆಶೀರ್ವಾದ ಮಾಡಿದರು. ಅವ್ರು ಆಶೀರ್ವಾದ ಮಾಡಿದರು. ನಾನು ನಿಮ್ಗೊಂದು ಮಾತು ಹೇಳ, ದೇವ್ರು ಏನೇ ಕೊಟ್ಟರು, ಚಿಕ್ಕದಿರಲಿ ದೊಡ್ಡದಿರಲಿ, ದೇವ್ರು ಏನೇ ಕೊಟ್ಟರು ಅದು ಚಂದ ಕಾಣ್ತದೆ. ಚಪ್ಪಾಳೆ ತಟ್ಟೋಣ, ಹಲ್ಲೆಲೂಯಾ. ಏನೇ ಕೊಟ್ಟರು ಚಂದ ಕಾಣ್ತದೆ. ಯಾಕಂದ್ರೆ ನಮ್ಮ ದೇವರ ಕೈನೇ ಹಾಗೆ. ನಮ್ಮ ದೇವರ ಕೈಯಲ್ಲಿ ಅಂಕು ಡೊಂಕಾಗಿದ್ದು ಸೊಟ್ಟ ಪಟ್ಟ ಇದ್ದದನ್ನು ಕೊಟ್ಟರೆ ಎಲ್ಲ ಏನು ಮಾಡಿಬಿಡ್ತಾರೆ, ಸೀದಾ ಮಾಡಿಬಿಡ್ತಾರೆ. ಚಪ್ಪಾಳೆ ತಟ್ಟೋಣ, ಹಲ್ಲೆಲೂಯಾ. ನಮ್ಮ ದೇವರು ಕುರುಪಿ ಆದದನ್ನು ಏನು ಮಾಡ್ತಾರೆ, ಸುಂದರವಾಗಿ ಸುರೂಪಿಯನ್ನಾಗಿ ಮಾಡ್ತಾರೆ. ಯಾಕ್ರಿ ಸುಮ್ಮನೆ ಅವ್ರು ನೋಡಿ ಇವ್ರು ನೋಡಿ, ಅವ್ರು ಮನೆ ಕಟ್ಸ್ಕೊಂಡ ನಾನು ಮನೆ, ಅವ್ರು ಕಾರ್ ತೊಗೊಂಡ ನಾನು, ಅವ್ರು ಚಿನ್ನ ಹಾಕ್ಕೊಂಡ ನಾನು. ಹೋಗು, ಹೇಗೆ ಬೀಳ್ತೀಯ ನೋಡು. ಪ್ರಿಯರೇ, ದೇವ್ರು ನಮ್ಗೇನು ಕೊಟ್ಟದ, ತೃಪ್ತಿಯಾಗಿರೋಣ. ಇವತ್ತು ದೇವ್ರು ನಮಗೇನು ಕೊಟ್ಟಿದ್ದಾರೆ, ಎಸ್ ಸಂತೋಷ ದೇವರೇ, ನೀನು ಕೊಟ್ಟಿದ್ದೀನಿ, ನಾಮಕ್ಕೆ ಸ್ತೋತ್ರ. ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ದೇವರು ಏನೇ ಸಣ್ಣದು ಕೊಟ್ಟಿದ್ರು ಅದರೊಳಗೊಂದು ಜಾದು ಇದೆ. ಏನಂತ ಹೇಳಿದ್ರೆ ಅದು ಸಣ್ಣದಾಗಿಯೇ ಇರೋದಿಲ್ಲ, ಅದು ಬೆಳೀತದೆ, ಅದು ಬೆಳೀತದೆ. ಹಲ್ಲೆಲೂಯಾ. ಸಣ್ಣ ಮನೆ ಏನಾಗುತ್ತೆ, ಸಣ್ಣ ಸೈಕಲ್ ಏನಾಗುತ್ತೆ. ಅರೆ, ನೀವು ಮೊದಲು ಬರೀ ಸೈಕಲ್ ಮೇಲೆ ಬರ್ತಾಯಿದ್ರಿ, ಇವಾಗ ಕಾರಲ್ಲಿ ಬರ್ತಾಯಿದ್ದೀರಿ. ಸೈಕಲ್ ಏನಾಗ್ಬಿಟ್ಟಿದೆ, ಕಾರ್ ಆಗಿಬಿಟ್ಟಿದೆ. ಪ್ರಿಯ ಸಹೋದರ ಸಹೋದರಿ, ಅಷ್ಟು ಮಾತ್ರವಲ್ಲ, ದೇವರು ಏನು ಮಾಡ್ತಾರೆ, ಮತ್ತೇನು ಮಾಡ್ತಾರೆ. ಪ್ರಿಯರೇ, ದೇವರು ಏನೇ ಒಂದು ಕೊಟ್ಟರು, ನಮ್ಮ ದೇವರು ಭಾಳ ಕ್ಲೇವರ್. ನಂತರ ಬುದ್ಧು ಅಲ್ಲ ನಮ್ಮ ದೇವರು. ಬುದ್ಧು ಅಂದ್ರೆ ಗೊತ್ತಾ, ಡಮ್. ಹೇಳ್ರಿ ಯಾರು, ಡಮ್. ಎಲ್ರಿ ಹೇಳೋಣ, ಡಮ್. ಯಾರು ಅನ್ನೋರ ಮನಸ್ಸಲ್ಲಿ ನಮ್ಮ ಪಾಸ್ಟ್ರು ಅಂತ. ಓಕೆ, ನಮ್ಮ ದೇವ್ರು ಏನಲ್ಲ, ಗಟ್ಟಿಯಾಗ ನಮ್ಮ ದೇವ್ರೇನಲ್ಲ, ನಮ್ಮಲ್ಲ. ಪ್ರಿಯರೇ, ಏನೇ ಕೊಟ್ಟರು ಒಂದು ಉದ್ದೇಶದಿಂದಲೇ ಕೊಡ್ತಾರೆ. ಏನೇ ಕೊಟ್ಟರು, ನಾನು ದೇವ್ರ ಹತ್ರ ಕೇಳಿದ್ರೆ, ನಂಗೆ ಚಿತ್ರದುರ್ಗದಲ್ಲಿ ಒಂದು ಓಪನ್ ಡೋರ್ ಬಂತು. ಏನಂತ ಹೇಳಿದ್ರೆ, ಅಲ್ಲಿ ಮನೆ ರೆಡಿ ಇದೆ, ಚರ್ಚ್ ರೆಡಿ ಇದೆ. ಅವ್ರು ಬಂದು ಹೇಳಿದ್ರು, ಬಣ ನೀನೇ ಎಲ್ಲ ಕಾಣಿಕೆ ತಗೋ, ನೀನೇ ಚರ್ಚ್ ನಡೆಸು, ಕಾಂಗ್ರಿಗೇಷನ್ ನೀನೇ ನಡೆಸು. ಆವಾಗ ನನಗೆ ಇವಳಿಗೆ ಏನೂ ಇಲ್ಲ, ಏನೇನೂ ಇಲ್ಲ. ನಾವು ದೇವ್ರ ಹತ್ರ ಕೇಳಿದ್ವಿ, ದೇವ್ರೇ ನೀವೇನಂತೀರಿ? ಆ ಸಮಯದಲ್ಲಿ ಅಂಥವ್ರು ಬಂದು ನಮಗೆ ಎಲ್ಲ ಕೊಟ್ಟಾಗ ಇದು ದೇವ್ರ ಆಶೀರ್ವಾದ ಹೌದಂತೀರೋ ಅಲ್ಲಂತೀರೋ? ಹೌದಂತೀರಿ ತಾನೆ. ನಾನೊಂದು ಸಣ್ಣ ಕೆಲಸ ಮಾಡಿದೆ, ಅವ್ರಿಗೆ 1 ತಿಂಗಳು ಟೈಮ್ ಕೊಡ್ರಿ, ಅವ್ರಿಗೆ ಕೇಳಿ ನೋಡ್ತೀನಿ ಅಂತ. ಅವ್ರಿಗೆ ಕೇಳಿದ್ರೆ ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲ ಅಲ್ಲಿ ಬೆಂಗಳೂರಿಗೆ ಹೋಗಂದರು. ನಾನು ಹೇಳಿದೆ, ಸ್ವಾಮಿ ಇಲ್ಲಿ ಬಿಲ್ಡಿಂಗ್ ರೆಡಿ ಇದೆ, ಚರ್ಚ್ ಬಿಲ್ಡಿಂಗ್ ರೆಡಿ ಇದೆ, ಕಾಣಿಕೆ ಬರುತ್ತೆ, ಕಾಂಗ್ರಿಗೇಷನ್ ರೆಡಿ ಇದೆ, ಇದೆಲ್ಲ ಬಿಟ್ಟು ಅಲ್ಲಿಗೆ ಹೋಗಬೇಕಾ? ದೇವ್ರು ಹೇಳಿದರು, ನಾನು ಹೇಳ್ದಷ್ಟು ಮಾಡು. ಎಸ್ ಬಾಸ್. ಇಲ್ಲಿ ಬಂದ್ವಿ. ಪ್ರಿಯ ಸಹೋದರ ಸಹೋದರಿ, ಅವರ ಉದ್ದೇಶಗಳೊಂದಿಗೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅವರ ಉದ್ದೇಶ ಇತ್ತು ನಾವಿಲ್ಲಿ ಬರಬೇಕು ಅಂತ. ಸುಮ್ಮನೆ ದೇವರು ಏನು ಕಾಸು ಬೇಕಾ,
ರಮೇಶ್ ಎಷ್ಟು ಬೇಕು? 10,000. ತೊಗೊಂಡೋಗಾಚೆ. ದೇವ್ರಂಗೆ ಕೊಡಲ್ಲ. ದೇವರೇನೋ ಒಂದು ಉದ್ದೇಶ ಇಟ್ಕೊಂಡೆ ನಿನ್ನ ಜೀವನದಲ್ಲಿ. ನೋಡ್ರಿ, ದೇವರ ಉದ್ದೇಶ ಏನಂದರೆ, ನಾನು ನಿಮ್ಮ ವಿಷಯದಲ್ಲಿ ಯೋಚಿಸುವ ಆಲೋಚನೆಗಳು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ. ಓಕೆ ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನನ್ನ ಆಲೋಚನೆಗಳು ನಿಮ್ಮ ವಿಷಯದಲ್ಲಿ ಆಕಾಶವು ಭೂಮಿಗೆ ಎಷ್ಟು ಉನ್ನತದಲ್ಲಿದೆಯೋ ಅಷ್ಟು ಉನ್ನತದಲ್ಲಿದೆ. ಚಪ್ಪಾಳೆ ತಟ್ಟಣ, ಅವರಿಗೆ ಸ್ತೋತ್ರ ಸಲ್ಲಿಸೋಣ. ಇವತ್ತು ದೇವ್ರ ಹತ್ರ ಒಂದು ಕೇಳಿಕೊಳ್ಳೋಣ, ದೇವ್ರೇ ನಿನ್ನ ಆಶೀರ್ವಾದಗಳೇ ನಮಗೆ ಬೇಕು, ಅದು ಚಿಕ್ಕದಿರಲಿ ದೊಡ್ಡದಿರಲಿ. ಒಂದು ವಚನ ಓದೋಣ. ಅದಕ್ಕಿಂತ ಮುಂಚೆ ನಾನು ಇಂಗ್ಲೀಷಲ್ಲಿ ಇದನ್ನು ಬರೆದಿದ್ದೆ, ಹೇಳ್ತಾ ಇದ್ದೀನಿ ನಿಮಗೇನೆಂದರೆ, ಐ ವುಡ್ ರಾದರ್ ಹ್ಯಾವ್ 1,000 rupees that God gives. I would rather have 1,000 rupees that God gives than a millions of rupees or crores of rupees which I get it by my own strength. ನನ್ನ ಸ್ವಶಕ್ತಿಯಿಂದ ಕೋಟ್ಯಾಂತರ ರೂಪಾಯಿಗಳು ನಾನು ಗಳಿಸೋದಕ್ಕಿಂತ ದೇವರು ಕೊಡೋ 1,000 ರೂಪಾಯಿನೇ ಲೇಸು. ಏನಂತೀರಾ ನೀವು? ಎಸ್ ಅಂತೀರಾ? ಅವ್ರು ಇಲ್ಲ ಅಂದರು. ಹೌದೌದು ಅಂದರೆ ಓಕೆ. ಅದಕ್ಕೊಂದು ವಚನ ಓದೋಣ, ಜ್ಞಾನೋಕ್ತಿ 15:16. ಅದೇ ನೋಡ್ರಿ, ಬಾಯ್ಪಾಟ್ ಮಾಡಿಬಿಟ್ಟವ್ರು ನಮ್ಮವರೆಲ್ಲ. ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಹೆಚ್ಚು. ಕನ್ನಡದಾಗ ಎಷ್ಟು ಚೆನ್ನಾಗಿ ಹೇಳಿದಾರೆ, ಏನು ಚಂದ ಬರ್ದಾರೆ, ಏನು ಶಬ್ದಗಳು ನಮ್ಮ ಕನ್ನಡದಲ್ಲಿ. ಅದಕ್ಕೊಂದು ಚಪ್ಪಾಳೆ ತಟ್ಬಿಡ್ರಿ ಕನ್ನಡಕ್ಕೆ ರೀ, ಜೋರಾಗಿ ಚಪ್ಪಾಳೆ ತಟ್ರಿ ಕನ್ನಡಕ್ಕೆ. ಹಾಲೆಲೂಯ. ಏನಂತೆ? ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು. ಆದ್ದರಿಂದ ಪ್ರಿಯ ಸಹೋದರಿ, ನಮ್ಮ ದೇವರು ಕೊಡುವ ಆಶೀರ್ವಾದಗಳು ನಮಗೆ ಬಹಳ ಬಹಳ ಪ್ರಾಮುಖ್ಯ. ನಾವು ಅವರನ್ನು ತಿಳ್ಕೊಳ್ತೇವೆ, ಅವರ ಆಶೀರ್ವಾದಗಳು ಮಲ್ಟಿಪ್ಲೈ ಆಗ್ತವೆ. ಅವರ ಆಶೀರ್ವಾದಗಳು ಅವರ ಪಾಠದೊಂದಿಗೆ ಬರ್ತವೆ. ಅವರ ಆಶೀರ್ವಾದಗಳು ನಮ್ಮನ್ನು ದೇವರ ಹಾಗೆಯೇ ಮಾಡ್ತವೆ. ಅವರ ಆಶೀರ್ವಾದಗಳು ನಮಗೆ ಒಂದು ಫೌಂಡೇಶನ್, ನಮಗೆ ಒಂದು ಅಸ್ಥಿವಾರ ಹಾಕ್ತವೆ. ಅವರ ಆಶೀರ್ವಾದಗಳು ಸ್ತೋತ್ರವನ್ನು, ನಾವು ಅವರನ್ನು ಸ್ತೋತ್ರ ಮಾಡುವಂತೆ ನಮಗೆ ಕೃಪೆ ಮಾಡ್ತೇವೆ. ಅವರ ಆಶೀರ್ವಾದಗಳು ಇನ್ನೊಬ್ಬರನ್ನ ನಂಬುವ ಹಾಗೆ ಮಾಡ್ತದೆ. ಅವರ ಆಶೀರ್ವಾದಗಳು ಅವರ ಉದ್ದೇಶದೊಂದಿಗೆ ಬರ್ತವೆ. ಅವರ ಆಶೀರ್ವಾದಗಳು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ನಮ್ಮನ್ನು ತರ್ತದೆ. ಅದಕ್ಕೋಸ್ಕರ ದೇವರು ಇಷ್ಟು ಕೊಟ್ಟರು ಅಷ್ಟೇ ಎಲ್ಲ ಅವರಿಂದಲೇ ಬರಲಿ. ಪ್ರಿಯ ಸಹೋದರಿ, ಕಡೆಯದಾಗಿ ಇನ್ನೊಂದು ಅದ್ಭುತವಾದಂಥ ಆಶೀರ್ವಾದ. ಅದಕ್ಕೆ ಇವತ್ತು ಬೆಳಿಗ್ಗೆ ನನ್ನ ಹೆಂಡತಿ ಒಂದು ಕತೆ ಹೇಳ್ತಾ ಇದ್ಲು. ಏನದು ನಿಜವಾಗಿ ನಡೆದದ್ದು. ಯಾರೋ ಬಹಳ ಐಶ್ವರ್ಯವಂತ, ತುಂಬ ಐಶ್ವರ್ಯವಂತ, ಅವನಿಗೇನು ಕಡಿಮೆ ಇಲ್ಲ. ಅವನು ಏನು ವ್ಯವಹಾರ ಮಾಡ್ತಾನೆ, ಏನೇನು ಇಟ್ಟಿದ್ದಾನೆ ಎಲ್ಲ ಅವನೊಂದು ರೂಮಲ್ಲಿ ಇಟ್ಟಿದ್ದಾನೆ. ಆ ರೂಮಿಗೆ ಹೋಗಬೇಕಾದ್ರೆ ಒಂದು ಲೈಬ್ರರಿಗೆ ಹೋಗಬೇಕು. ಲೈಬ್ರರಿ ಓಪನ್ ಮಾಡಿಬಿಟ್ಟು ಆಮೇಲೆ ತಾನು ಒಳಗೆ ಹೋಗಿ ಲೈಬ್ರರಿ ಕ್ಲೋಸ್ ಮಾಡ್ತಾನೆ. ಕ್ಲೋಸ್ ಮಾಡಿ ಆಮೇಲೆ ಅವನು ತನ್ನ ಸೀಕ್ರೆಟ್ ರೂಮಿಗೆ ಹೋಗ್ತಾನೆ. ಸೇಫ್ ರೂಮ್ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಸೇಫ್ ರೂಮಿಗೆ ಹೋಗಿ ಅದನ್ನು ತೆಗೆದು ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ. ಒಂದು ಸರಿ ಆ ಸೇಫ್ ರೂಮಿಗೇನೋ ಹೋಗಬೇಕಾದ್ರೆ ಬೈ ಮಿಸ್ಟೇಕ್ ಗಾಳಿ ಬೀಸಿ ಏನೋ ಡೋರ್ ಕ್ಲೋಸ್ ಆಗಿಬಿಟ್ಟಿದೆ. ಅವನಿಗೆ ಓಪನ್ ಮಾಡೋಕ್ಕೆ ಆಗಿಲ್ಲ. ಜನ ಎಲ್ಲ ಹುಡುಕ್ತಾರೆ ಎಲ್ಲಿ ಅಂತ. ಎಷ್ಟೋ ದಿವಸ ಆದರೂ ಅವನು ಹೊರಗೇನೆ ಬರಲಿಲ್ಲ. ಬೈ ಮಿಸ್ಟೇಕ್ ಹಂಗೆ ಆಗಿಬಿಡ್ತು. ಕಡೆಗೆ ಅವನ ಗೋಡೆ ಮೇಲೆ ಹೀಗೆ ಬರೆದ, ಜಗತ್ತಲ್ಲಿ ನನಗೆ ಏನು ಬೇಕು ಎಲ್ಲ ನನ್ನ ಹತ್ರ ಇದೆ, ಆದರೆ ಒಬ್ಬ ಅತಿ ಕಡು ಬಡವನ ಹಾಗೆ ಇವತ್ತು ನಾನು ಸಾಯ್ತಾ ಇದ್ದೇನೆ ಅಂತ ಒಳಗೇನೆ ಸತ್ತ. ತೆಗೆದು ನೋಡಿದ್ರೆ ಅಲ್ಲಿ ಎಣಿಸಲಾಗದಷ್ಟು ಆಸ್ತಿ, ಅವನ ಆಸ್ತಿ ಎಲ್ಲ ಇತ್ತು. ಪ್ರಿಯ ಸಹೋದರಿ, ಯಾವ ರೂಮಿಗೆ ಹೋಗಿದ್ದ ಅವನು? ಸೇಫ್ ರೂಮಿಗೆ. ನಮ್ಮ ದೇವರು ತನ್ನ ದೂತನನ್ನು ಕಳಿಸಿ ನಮ್ಮ ಸೈಕಲ್ ಕಾಯ್ತಾರೆ. ಹಾಲೆಲೂಯ. ನಮ್ಮ ಸೈಕಲ್ ಕಾಯೋರು ಯಾರು? ದೇವದೂತರು. ಹಾಲೆಲೂಯ. ನಮಗೆ ಸೇಫ್ಟಿ ಇದೆಯಾ? ಸೈತಾನ್ ಬಂದು ಯೋಬನ ವಿಷಯದಲ್ಲಿ ದೇವರ ಹತ್ರ ಕೇಳ್ತಾನೆ, ಏನೋ ಮಾಡಬೇಕಂದ್ರೆ ಎಲ್ಲ ಕಡೆ ಬೇಲಿ ಹಾಕಿಟ್ಬಿಟ್ಟಿಯಲ್ಲ. ಹಾಗಾದರೆ ನಮಗಿರುವಂಥ ದೇವರು ಕೊಟ್ಟಿರುವ ಆಶೀರ್ವಾದಗಳಿಗೆ ನಾವು ಸೇಫ್ ರೂಮಿಗೆ ಹೋಗೋದು ಅವಶ್ಯ ಇಲ್ಲ. ಪರಲೋಕದಿಂದಲೇ ನಮಗೆ ಸೇಫ್ಟಿ ಸಿಕ್ಕಿದೆ. ಹಾಲೆಲೂಯ. ಯಾಕೆ ದೇವರ ಆಶೀರ್ವಾದ ಬೇಕ್ರಿ?
ಇವತ್ತು ಭಾಳ ಮೋಸ ಏನಂದರೆ, ಕ್ರೈಸ್ತರು ಅನೇಕರು ವಿಶ್ವಾಸಿಗಳಂತ ಹೇಳ್ತಾರೆ, ಸ್ವಶಕ್ತಿಯಿಂದ ಇದನ್ನು ಮಾಡಿದೆ ಹಗಲು ರಾತ್ರಿ ದುಡಿತವೆ. ಹೆಂಗೆ ದುಡಿತವೆ? ಹಗಲು ರಾತ್ರಿ. ಉದ್ದೇಶ ಏನು? ಹಣ ಮಾಡಬೇಕು. ಪ್ಲೀಸ್ ಪ್ರೇ ಮಾಡಿರಿ, ನಾವು ಇದನ್ನು ಮಾಡ್ತಾ ಇದ್ದೇವೆ, ಮತ್ತೇನು ಇದನ್ನು ಮಾಡ್ತೀವಿ, ಇದಕ್ಕೊಂದು ಪ್ರೇ, ಅದಕ್ಕೆ ಮಾಡಲ, ಅದಕ್ಕೂ ಮಾಡಿರಿ. ಎಲ್ಲ ಕಡೆಯಿಂದ ಏನು ಬರಲಿ? ಹಣ ಬರಲಿ. ಪ್ರಿಯ ಸಹೋದರ ಸಹೋದರಿ, ಹೆಂಗೆ ಬಂತು? ಹೇಳ್ರಿ, ಹೆಂಗೆ ಬಂತು ಹಂಗೆ ಹೋಯ್ತು. ಯಾಕಂತ ಹೇಳಿದರೆ ಪ್ರೊಟೆಕ್ಷನ್ ಇಲ್ಲ, ಸಂರಕ್ಷಣೆ ಇಲ್ಲ. ಆದರೆ ಸಹೋದರ ಸಹೋದರಿ, ದೇವರು ಇವತ್ತು ಏನೇ ನಿಮಗೆ ಕೊಟ್ಟರು ಅದರ ಮೇಲೆ ಏನಿದೆ? ಆಶೀರ್ವಾದ ಅದಷ್ಟೇ ಅಲ್ಲ, ಸಂರಕ್ಷಣೆ ಇದೆ. ದೇವರು ನಿನಗೆ ಮಕ್ಕಳನ್ನು ಕೊಟ್ಟರೆ ಅವರೇ ಕಾಯ್ತಾರೆ. ಹೆಂಡತಿಯನ್ನು ಕೊಟ್ಟಿದ್ದಾರೆ, ಅವರೇ ಕಾಯ್ತಾರೆ. ಗಂಡನನ್ನು ಕೊಟ್ಟಿದ್ದಾರೆ, ಅವರೇ ಕಾಯ್ತಾರೆ. ನಿನ್ನ ಕೆಲಸ ಕೊಟ್ಟಿದ್ದಾರೆ, ಎಲ್ಲರದು ಹೋಗುತ್ತೆ, ನಿಂದು ಹೋಗಲ್ಲ. ಯಾಕೆ? ಅವರೇ ಕಾಯ್ತಾರೆ. ಆದ್ದರಿಂದ ಇವತ್ತು ಒಂದು ನೀನು ಪ್ರೇಯರ್ ಮಾಡು. ಪ್ರೇಯರ್, ತಂದೆಯ ದೇವರೇ, ನಿನ್ನ ಆಶೀರ್ವಾದಗಳನ್ನು ನನಗೆ ಸುರಿ.